ವಿದ್ಯಾರ್ಥಿಗಳು, ನಾವಿಂದು ಪ್ರಮುಖವಾಗಿ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳಲ್ಲಿ ಮತ್ತೊಂದು ಬಹುದೊಡ್ಡ ಸಮಸ್ಯೆಗಳು ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ ಭಾರತವನ್ನು ಸುಮಾರು ವರ್ಷಗಳಿಂದ ಕಾಡ್ತಾ ಇರುವಂತಹ ಮತ್ತೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಇಲಿಟ್ರಸಿ ಅಥವಾ ಅನಕ್ಷರತೆ. ಹಾಗಾದರೆ ಅನಕ್ಷರತೆಗೂ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೂ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಕಾರಣಗಳಿದೆ ಅಥವಾ ಸಂಬಂಧಗಳಿದೆ? ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಬೇಕಾಗಿತ್ತು ಅಂತಂದರೆ ರಾಜ್ಯಶಾಸ್ತ್ರಜ್ಞರ ಪ್ರಕಾರ ಆ ರಾಷ್ಟ್ರ ಅಕ್ಷರಸ್ಥದಿಂದ ಕೂಡಿದ್ದರೆ ಆ ರಾಷ್ಟ್ರದ ಪ್ರಜಾಪ್ರಭುತ್ವ ಬಹುಬೇಗನೆ ಯಶಸ್ಸನ್ನು ಸಾಧಿಸುತ್ತೆ. ಇಫ್ ದೇ ಆಲ್ ಆರ್ ಲಿಟ್ರಸಿ ಪರ್ಸನ್, as far as possible, definitely democracy will be success. Therefore, ಅಂತಹ ಒಂದು ವ್ಯವಸ್ಥೆಯ ಒಂದು ಉಳಿಯಿದೆ. ಇವತ್ತು ಅನಕ್ಷರತೆ, ನಮ್ಗೆ ಅನಕ್ಷರತೆ ಅಂದ ತಕ್ಷಣನೇ ನಮಗೆ ಈ ಜಗತ್ತಿನಲ್ಲೇ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂದರೆ ನಾನು ಆಗಲೇ ಹೇಳ್ತಕ್ಕಂಥದ್ದು ಅಂದರೆ ಭಾರತ ಅಂತ. ಹಾಗೆ ಅನಕ್ಷರತೆ ಅಂತ ಯಾವುದಕ್ಕೆ ಕರಿತೀವಿ? What is the meaning of the proper definition of the illiteracy persons? ಯಾವುದೇ ಭಾಷೆಯಲ್ಲಿ ಓದಲು ಬರೆಯಲು ಬಾರದಿರುವಂತಹ ವ್ಯಕ್ತಿಗೆ ಅಥವಾ ಸ್ಥಿತಿಗೆ ನಾವು ಅನಕ್ಷರಸ್ಥರು ಅಂತ ಕರೀತೀವಿ. If is any language, it will speak to write, to understand. If it is not capable, he is a illiteracy person. ಭಾರತ ಅನಕ್ಷರತೆಗಳ ನಾಡು. ಈ ಅನಕ್ಷರತೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಭಾರತದ ಒಂದು ವ್ಯವಸ್ಥೆಯ ಒಂದು ಅಡಿಯಲ್ಲಿ ಸುಮಾರು ನಮ್ಮ ಜನಸಂಖ್ಯೆ ಆಗಿರ್ಬೋದು ಅಥವಾ ಇತರ ವಿಚಾರಗಳಲ್ಲಿ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಇಲಿಟ್ರಸಿ ಹೆಚ್ಚಿದೆ. ಯಾಕಂದರೆ ಇಂದಿನ ಸೊಸೈಟಿ ವ್ಯವಸ್ಥೆಯಲ್ಲಿ is a lot of difference between literacy person and illiteracy persons. ಅದಕ್ಕೆ ಅಮರ್ತ್ಯ ಸೇನ್ ಅವರು ಹೇಳ್ತಾರೆ, illiteracy is equal to illiberty ಅಂತ. ಅಸ್ವತಂತ್ರ ಇದು. If you are not to speak any language, you will be not understand, you will be not right, you will be not capable to become to success a democracy system. To liberty. Means ಸ್ವಾತಂತ್ರ್ಯನೇ ಇಲ್ಲ. If you will be not right, you will be not right. If you will not understand, if you will be not right, something else is that you have no any liberty or no any freedom in the all aspects. You will be depending any other persons. ನೀವು ನೋಡ್ರಿ, ಬೇಕಾದ್ರೆ ನಾನು ಉದಾಹರಣೆ ಹೇಳ್ತೀನಿ. ನಿಮಗೆ ಓದಲು ಬರೆಯಲು ಬರದೇ ಇದ್ರೆ ನಿಮಗೆ ನಿಮ್ಮ ವ್ಯವಸ್ಥೆಗಳಿಗೆ ನೀವು ಅಸ್ವಾತಂತ್ರ್ಯಕ್ಕೆ ಒಳಪಡ್ತೀರಿ. ದಟ್ ಈಸ್ ಮೀನಿಂಗ್ ಆಫ್ ಯು ವಿಲ್ ಬಿ ಡಿಪೆಂಡಿಂಗ್ ಆನ್ ಅದರ್ ಪರ್ಸನ್ಸ್. ನಿಮ್ಗೆ ಓದಕ್ಕೆ ಬರೆಯಕ್ಕೆ ಬರಲಿಲ್ಲ ಅಂತಂದ್ರೆ ನೀವು ಇನ್ನೊಬ್ಬರನ್ನ ಕೇಳಬೇಕಾಗುತ್ತಾ? ನಿಮ್ಗೆ ಸ್ವಾತಂತ್ರ್ಯ ಇಲ್ಲ. ಅವ ಏನು ಹೇಳ್ತಾನೆ ಅದೇ ಕರೆ. ಹಾಗಾದರೆ ಇಲಿಟ್ರಸಿ ವ್ಯವಸ್ಥೆ ಈ ಮನುಷ್ಯನ ಒಂದು ವ್ಯವಸ್ಥೆಯಲ್ಲಿ ಸುಶಿಕ್ಷಿತ ಅಸುಶಿಕ್ಷಿತ ಅಂತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ವಿಭಾಗವನ್ನು ಮಾಡುತ್ತಾರೆ. ಸುಶಿಕ್ಷಿತ ಮತ್ತು ಅಸುಶಿಕ್ಷಿತ ಅಂತಕ್ಕಂತಹ ಒಂದು ವಿಚಾರದಲ್ಲಿ ಈಗಾಗಲೇ ನಾನು ಹೇಳಿರುವ ಯಾವುದೇ ಭಾಷೆಯಲ್ಲಿ ಓದಲು ಬರೆಯಲು ಬಂದಿತ್ತು ಅಂತಂದರೆ ಸುಶಿಕ್ಷಿತ ಅಂತಕ್ಕಂತಹ ಪದವನ್ನು ಬಳಸ್ತಾರೆ. ಹಾಗೂ ಯಾವುದೇ ವ್ಯಕ್ತಿ ಇರ್ತಕ್ಕಂಥ ಓದಲು ಬರೆಯಲು ಬಾರದೇ ಇರುವಂತಹ ವ್ಯಕ್ತಿ
ಅವನನ್ನು ನಾವು ಸುಶಿಕ್ಷಿತ ಎನ್ನುವುದಕ್ಕೆ ಆಗುವುದಿಲ್ಲ. ಇಫ್ ಯು ನಾಟ್ ಎನಿ ಲ್ಯಾಂಗ್ವೇಜ್ ಆಸ್ ಅ ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ, ಉರ್ದು, something else, Telugu, Tamil, so many languages in the entire world. If you are not capable to write or understand in any one language, you will be unfit to society. ನೀವು ಅಸಮರ್ಥರು ಅಂತಕ್ಕಂತಹ ಹಣೆ ಲೆವೆಲ್ ಹಚ್ಕೊಳ್ತಾರೆ. ಹಾಗಾದರೆ ನಾವು ಯಾವ ರೀತಿಯಾದಂತಹ ಅನಕ್ಷರತೆ, ನಾನು ಹೇಳ್ತಾ ಬಂದೆ ಇಷ್ಟೆಲ್ಲ ಆಗುತ್ತೆ. ಹಾಗಾದರೆ ವಾಟ್ ಈಸ್ ದ ರೀಸನ್ ಆಫ್ ದ ಇಲಿಟ್ರಸಿ ಪರ್ಸನ್ಸ್? ನಾವು ಪುರಾತನ ಕಾಲದಿಂದಲೂ ಹೇಳ್ತೀವಿ, ಭಾರತ ಋಷಿಮುನಿಗಳ ರಾಜ್ಯ, ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅಥವಾ ಮತ್ತೊಂದು ಅಂತ. ಹಾಗೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆಯು ಕೂಡ ಗುರುಕುಲದಿಂದ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಹೇಳ್ತೀವಿ. ಆದರೂ ಕೂಡ ಕೃತಿಶಕ ಪೂರ್ವಕಾಲದಲ್ಲಿ ಇದ್ದಂತಹ ಶಿಕ್ಷಣ ವ್ಯವಸ್ಥೆ ಏನಾಯಿತು ಅಂತಂದರೆ ಕೆಲವೇ ವರ್ಗಕ್ಕೆ ಮೀಸಲಾಗಿರುವುದರಿಂದ ಅದು ಶಿಕ್ಷಣ ಅಂತಕ್ಕಂಥದ್ದು ಸ್ವಾವಲಂಬನೆ ಇರ್ತಕ್ಕಂತಹ ಆ ವ್ಯಕ್ತಿಗೆ ಅನುಗುಣವಾಗಿ ಒಂದು ಪರ್ಸನ್ ಟು ಪರ್ಸನ್ ಇಸ್ ಡಿಫರೆಂಟ್. ಆ ವ್ಯಕ್ತಿ ಮೇಲೆ ಹೋಗುತ್ತೆ ಆಗಿರುವುದರಿಂದಲೇ ಕೃತಿಶಕ ಪೂರ್ವಕಾಲದಿಂದ ಹಿಡಿದು ಪ್ರಸ್ತುತ ದಿನಮಾನಗಳವರೆಗೂ ಹೋದರೂ ಕೂಡ ಇಲ್ಲಿಟ್ರಸಿ ಭಾರತದಲ್ಲಿ ಸ್ವತಂತ್ರಗೊಳ್ಳುವವರೆಗೂ ಕೂಡ ಗಣನೀಯ ಪ್ರಮಾಣದಲ್ಲಿ ಅಸ್ತಿತ್ವವನ್ನು ಹೊಂದಿರುತ್ತದೆ. ಲಾಟ್ ಆಫ್ ಇಲಿಟ್ರಸಿ ಇನ್ ಎಂಟೈರ್ ಆಫ್ ದ ಪಾಪ್ಯುಲೇಷನ್. ನಾವು ಇವತ್ತು ವಿಚಾರ ಆಗಿರ್ತಕ್ಕಂಥದ್ದಾಗಲಿ ಅಥವಾ ಅದನ್ನು ನಾವು ಉದಾಹರಣೆಗಾಗಿ ನಾವು ತಗೊಳ್ತಾ ಹೋದ್ವಿ ಅಂತಂದ್ರೆ ಸೋ ಮೆನಿ ರೀಸನ್ಸ್. ಭಾರತ ಯಾಕೆ ಇಷ್ಟೊಂದು ಅನಕ್ಷರತೆ ಆಯಿತು, ಇಷ್ಟೊಂದು ಅನಕ್ಷರತೆ ಊರು ದೇಶ ಯಾಕಾಯಿತು ಅನ್ನೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಆ ಕಾರಣಗಳನ್ನೇ ಇವತ್ತು ಒಂದೊಂದಾಗಿ ನೋಡೋಣ. ಆ ಕಾರಣಗಳಲ್ಲಿ ಫಸ್ಟ್ ಆಫ್ ಆಲ್ ಬರ್ತಕ್ಕಂಥದ್ದು ಅಂತಂದರೆ ಜನಸಂಖ್ಯೆ, ದ ಪಾಪ್ಯುಲೇಷನ್. ಇಂಡಿಯಾ ಹ್ಯಾವ್ ಅ ಮೋರ್ ಪಾಪ್ಯುಲೇಷನ್ ಇನ್ ದ ಎಂಟೈರ್ ವರ್ಲ್ಡ್. ಅದು ಕೇಳ್ತೀನಿ, ಜಗತ್ತಿನಲ್ಲಿಯ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಎರಡನೆಯ ದೇಶ ಯಾವುದಿದ್ರೆ ಅದು ಭಾರತ. ಹಾಗಾದರೆ ಹೈಯೆಸ್ಟ್ ಪಾಪ್ಯುಲೇಷನ್ ಇಸ್ ದ ಮೇನ್ ರೀಸನ್ ಆಫ್ ದ ಇಲಿಟ್ರಸಿ. ಜನಸಂಖ್ಯೆ ಇವತ್ತು ಅತಿಯಾಗಿ ಬೆಳೆದಿರುವುದರಿಂದ ಏನಾಗ್ತಾ ಇದೆ ಅಂದರೆ ಇದು ಜಗತ್ತಿಲಿರ್ತಕ್ಕಂಥ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ. ಅದಕ್ಕೆ ಹೇಳ್ತಾರೆ 17.5% ಇಡೀ ಜಗತ್ತಿನ ಒಟ್ಟು ಜನಸಂಖ್ಯೆಯ 17.5% ಜನಸಂಖ್ಯೆ ಭಾರತದಲ್ಲೇ ಇರ್ತಕ್ಕಂಥ ಪರ್ಸೆಂಟೇಜಲ್ಲಿ ನಾನು ಹೇಳ್ತಕ್ಕಂಥದ್ದು. 17.5% is the entire population in India. ಅದಕ್ಕೆ ಹೇಳ್ತೀವಿ ಪ್ರೆಸೆಂಟ್ ಕಂಡೀಷನ್ we have 135 crore people living in one territory. It's very small territory. ಇದು ಏನಾಗ್ತಾ ಇದೆ, ಇದು ಇಲಿಟ್ರಸಿ ಮೇಲೆ ಹೊರತಾ ಬರ್ತಾ ಇದೆ. ಇಲಿಟ್ರಸಿಗೆ ಇದು ಕಾರಣ ಆಗ್ತಾ ಇದೆ. ನಾವು ಕರ್ನಾಟಕದ ನಾವು ಉದಾಹರಣೆ ತೆಗೆದುಕೊಂಡೆ, ಸುಮಾರು ನಾನು ಹೇಳ್ತಕ್ಕಂಥ ಸುಮಾರು 6 ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಕರ್ನಾಟಕದ ಒಂದು ವ್ಯವಸ್ಥೆ ಇದೆ. ಸಾಕ್ಷರತೆಯ ಪ್ರಮಾಣ ಅತ್ಯಂತ ಕಡಿಮೆ ಆಗಿರ್ತಕ್ಕಂಥ. ಹಾಗಾದರೆ ಜನಸಂಖ್ಯೆಗೂ ಅನಕ್ಷರತೆಗೂ ಯಾವ ರೀತಿ ಇವತ್ತು ನಾವು ಕಾರಣ ಕೊಡ್ಬೋದು? ಜನಸಂಖ್ಯೆ ಹೆಚ್ಚಾದಂತೆ, ಮನೆಯಲ್ಲಿ ಜನಸಂಖ್ಯೆ ಇರ್ತಕ್ಕಂಥ ಹೆಚ್ಚಾದಂತೆ ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾಗಿರ್ತಕ್ಕಂಥ ಖರ್ಚು ವೆಚ್ಚವನ್ನು ತಂದೆ ತಾಯಿಗಳು ನಿಭಾಯಿಸಲು ಸಾಧ್ಯ ಇಲ್ಲದೆ ಇರುವುದರಿಂದ ಮನೆಯಲ್ಲಿ 6 ಮಕ್ಕಳನ್ನು 8 ಮಕ್ಕಳನ್ನು ಜನ್ಮ ತಾಳಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಒಬ್ಬರು ಶಾಲೆ ಕಲಿತರು ಅಂದರೆ ಉಳಿದ 4ರಿಂದ 5 ಜನ ಇಲ್ಲಿಟ್ರಸಿ ಆಗಬೇಕಾದಂತಹ ಪರಿಸ್ಥಿತಿ ಈ ಮೊದಲು ಇರತಕ್ಕಂಥದ್ದು. ಪಾಪ್ಯುಲೇಷನ್ ಇಸ್ ವೆರಿ ಗ್ರೋತ್. ಹಾಗಾದರೆ ಗ್ರೋತ್ ಆಗ್ತಕ್ಕಂತಹ ಸಂದರ್ಭದಲ್ಲಿ
ಜನಸಂಖ್ಯೆಯ ಪ್ರಮಾಣ ಯಾವ ರೀತಿ ಬೆಳೀತಾ ಇದೆ, ಆ ರೀತಿ ಸರ್ಕಾರ ಜನರಿಗೆ ಶಿಕ್ಷಣವನ್ನು ಒದಗಿಸುವುದು ಬಹುದೊಡ್ಡ ಸವಾಲು ಕೂಡ ಆಗಿರುವಂಥ. ಯಾಕಂದರೆ ಎಲ್ಲ ಜನಸಂಖ್ಯೆಗೂ ಕೂಡ ಶಿಕ್ಷಣ ಒದಗಿಸೋದು, ಫ್ರೀ ಎಜುಕೇಷನ್ ಕೊಡೋದು, ಇದು ಒಂಥರ ಗೌರ್ಮೆಂಟಿಗೆ ಏನಾಗಿದೆ ಅಂದರೆ ಪ್ರೆಸೆಂಟ್ ಕಂಡೀಷನ್ ಇಟ್ಸ್ ವೆರಿ ಚಾಲೆಂಜಿಂಗ್. ಬಹಳಷ್ಟು ಖರ್ಚು ವೆಚ್ಚ ಆಗ್ತಾ ಇರುವುದರಿಂದ ಜನಸಂಖ್ಯೆ ಬೆಳೆದಂತೆ ಅದರ ಜೊತೆಗೆ ಅನಕ್ಷರತೆಯು ಕೂಡ ಬೆಳೆಯೋದಕ್ಕೆ ಮೂಲ ಕಾರಣ ಆಗ್ತಾ ಇದೆ. ಹಾಗಾದರೆ ಜನಸಂಖ್ಯೆ ಒಂದು ಕಡೆ ಇವತ್ತು ಮಿತಿಮೀರಿ ಬೆಳೀತಾ ಇರುವುದರಿಂದ ಅನಕ್ಷರತೆಗೆ ಕಾರಣ ಆಗ್ತಾ ಇದೆಯೋ, ಅದೇ ಥರ ಜನಸಂಖ್ಯೆ ಬೆಳೆದಂತೆ ಮನೆಯಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಬಡತನ ಬೆಳೀತಾ ಇದೆ. ಸೆಕೆಂಡ್ ಮೇನ್ ರೀಸನ್ ಫಾರ್ ದ ಇಲಿಟ್ರಸಿ ಇಸ್ ಅ ಪೋವರ್ಟಿ. ಬಡತನದಿಂದ ಬಂದಂತಹ ರಾಷ್ಟ್ರ, ನಾವು ಬಡ ರಾಷ್ಟ್ರದಿಂದ ಬಂದವರು, ನಾವು ಹಣೆ ಪಟ್ಟಿ ಹಚ್ಕೊಂಡಿದ್ದೀವಿ. ಯಾಕಂದರೆ ನಾವು ಕೃಷಿ ಪ್ರಧಾನ ರಾಷ್ಟ್ರದವರು, ಕೃಷಿಯನ್ನು ಬೆಳೆದಿದ್ದೀವಿ, ನಾವು ಶ್ರೀಮಂತರಲ್ಲ. ಹಾಗಾದರೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ 6, 8, 10 ಮಕ್ಕಳು ಇರ್ತಕ್ಕಂತಹ ಸಂದರ್ಭದಲ್ಲಿ ಅದರಲ್ಲಿ ಒಬ್ಬರು ಇಬ್ಬರನ್ನ ನಾವು ಶಾಲೆ ಕಳಿಸಿದ್ವಿ ಅಂತಂದರೆ ಉಳಿದವ್ರನ್ನ ನಾವು ಶಾಲೆ ಕಳಿಸಲ್ಲ. ಯಾಕಂದರೆ ನಾವು ಹೇಳ್ತೀವಿ, ಪೋಷಕರ ಆದಾಯ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವಲ್ಲಿ ಫಲದಾಗಿಲ್ಲ. ನಮ್ಮ ಆದಾಯ ಇಲ್ಲ, ನಾವು ಶಾಲೆ ಹೆಂಗೆ ಕಲಿಸ್ರಿ ಸರ್ ಶಾಲೆನ? ನನ್ನ ಮಕ್ಕಳನ್ನ ನಾನು ಶಾಲೆಗೆ ಫೀಸ್ ಕಟ್ಟಬೇಕು, ಶಾಲೆಗೆ ಹೋಗ್ಬೇಕು, ಅವರು ಪುಸ್ತಕ ಕೊಡಿಸ್ಬೇಕು, ಪೆನ್ ಕೊಡಿಸ್ಬೇಕು, ಬ್ಯಾಗ್ ಕೊಡಿಸ್ಬೇಕು, ಸೋ ಮೆನಿ ಥಿಂಗ್ಸ್ ಇಸ್ ದ್ಯಾಟ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಮೀ. ನನ್ನಿಂದ ಸಾಧ್ಯತೆಗಳಿಲ್ಲ ಇವತ್ತು. ಆಗಿರೋದ್ರಿಂದ ನಾನು ಶಾಲೆ ಕಳಿಸಲ್ಲ, ನನ್ನ ಮಕ್ಕಳನ್ನ ದುಡಿಯೋಕೆ ಕಳಿಸ್ತೀನಿ. ಹಾಗಾದರೆ ಬಡತನದ ಒಂದು ವ್ಯವಸ್ಥೆಯಲ್ಲಿ ಬಂದಿರುವುದರಿಂದ, ಹಾಗೂ ಬಡತನ ಮತ್ತೊಂದು ಏನಾಗ್ತಾ ಇದೆ ಅಂತಂದರೆ, ಶಾಲೆಗೆ ಯಾಕೆ ಕಳ್ಸೋಕ್ಕಾಗ್ತಿಲ್ಲ ಅಂತಂದರೆ ದುಡಿಮೆ ಇಲ್ಲ ನಮ್ಮದು. ಆ ದುಡಿಮೆ ಇಲ್ಲ ಅಂದರೆ ಊಟ ಇಲ್ಲ, ಊಟ ಇಲ್ಲ ಅಂದರೆ ಅಪೌಷ್ಟಿಕತೆಯೂ ಕೂಡ ನಮ್ಮನ್ನು ಕಾಡ್ತಾ ಇಲ್ಲ. ಇವತ್ತು ನೀವು ರಾಯಚೂರು, ಗುಲ್ಬರ್ಗ, ಯಾದಗಿರಿ ಅಥವಾ ಬೀದರ್ ಈ ಕಡೆ ಹೋದ್ರಿ ಅಂತಂದರೆ ಮಕ್ಕಳು ಇವತ್ತು ಜನ್ಮ ತಾಳ್ತಕ್ಕಂಥ ಮಕ್ಕಳು ಕೂಡ ಅಪೌಷ್ಟಿಕತೆಯಿಂದ ಬಳಲ್ತಾರೆ. ಸಣ್ಣಗಳಿರ್ತಾರೆ, ದೇಹ ಅಷ್ಟು ದೊಡ್ಡದಿರುತ್ತೆ, ಕೈಕಾಲು ಎರಡು ಸಣ್ಣ ಇರ್ತವೆ. ದೇಹ ದೊಡ್ಡದು, ಕೈಕಾಲು ಒಂಥರ ಗೊಂಬೆ ಇದ್ದಂಗೆ ಇರ್ತವೆ. ಈ ಅಪೌಷ್ಟಿಕತೆ ಏನಾಗ್ತಾ ಇದೆ, ಈ ಇಲಿಟ್ರಸಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗುವುದರ ಜೊತೆಗೆ ಇದು ಬಡತನಕ್ಕೂ ಕೂಡ ಕಾರಣ ಆಗ್ತದೆ. ಈ ಬಡತನ ಅನಕ್ಷರತೆಗೆ ಕಾರಣ. ಹಾಗಾದರೆ ಏನಾಗ್ತಾ ಇದೆ, ಬಡತನದಿಂದ ಬಳಲ್ತಕ್ಕಂಥ ವ್ಯಕ್ತಿಗಳು, ತಂದೆ ತಾಯಿಗಳು, ಪೋಷಕರು ಅಂತ ಏನು ಕರಿತೀವಿ, ಇವರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವಲ್ಲಿ ಹಿಂದೇಟಾಗ್ತಾ ಇದ್ದಾರೆ. ಶಾಲೆಗೆ ಹೋಗಿ ಏನು ಮಾಡೋದು ಸರ್, ನಮ್ಗೆ ಹೊಟ್ಟೆ ತುಂಬಬೇಕಲ್ಲ. ಹಾಗಾದರೆ ಶಾಲೆಗೆ ಹೋಗಲಾರ್ದ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ಅವರು ಬಾಲ ಕಾರ್ಮಿಕರಾಗ್ತಾ ಇದ್ದಾರೆ. They will convert to the laborers. Educated or student will be divert to the laborers. ಹೇಳ್ತಾರೆ ಯಾಕಂದ್ರೆ ಸರ್ ನಮ್ಮನೆ ಭಾಳ ಬಡತನ ಇದೆ, ನಾನೇ ಒಬ್ಬನೇ ದುಡಿದು ಮಕ್ಕಳನ್ನ ಸಾಕಬೇಕು, ಅದ್ರ ಜೊತೆಗೆ ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂತಂದರೆ ನನ್ನ ಆದಾಯ ಕಡಿಮೆ ಇದೆ, ನಾನು ಮಕ್ಕಳನ್ನ ಶಾಲೆಗೆ ಕಳಿಸಲಿಕ್ಕೆ ಆಗೋದಿಲ್ಲ, ನನಗೆ ಫೀ ಕಟ್ಟೋಕ್ಕಾಗಲ್ಲ ಅಥವಾ ಬುಕ್ಸ್ ಕೊಡ್ಸೋಕ್ಕಾಗಲ್ಲ, ಕಳಿಸಿದೆ ಅಂತಂದರೆ ನಮ್ಮ ಹೊಟ್ಟೆ ಹೆಂಗೆ ತುಂಬಬೇಕು ಸರ್? ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋ ಬದಲು ಯಾವುದಾದ್ರೂ ಉದ್ಯೋಗ ಮಾಡೋಕ್ಕಿಸ್ತೀನಿ, ಆದಾಯ ಬರುತ್ತೆ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಸಣ್ಣ ಸಣ್ಣ ಮಕ್ಕಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಬಾಲ ಕಾರ್ಮಿಕ ಪದ್ಧತಿಗೆ ದುಡ್ತಾ ಇದ್ದಾರೆ. ಇದು ಏನಾಗ್ತಾ ಇದೆ, ನಾವು ಒಂದೇ ಒಂದು ರೇಷಿಯೋ ತೆಗೆದುಕೊಂಡಿದ್ದೀವಿ. ರಾಷ್ಟ್ರೀಯ ಅಪರಾಧ ದಾಖಲಾತಿ ಬ್ಯೂರೋ ವರದಿ ಪ್ರಕಾರ 2001ರಲ್ಲಿ ಭಾರತ ದೇಶಾದ್ಯಂತವಾಗಿ ಸುಮಾರು 2 ಕೋಟಿ ಬಾಲ ಕಾರ್ಮಿಕರಿದ್ದಾರೆ ಅಂತಕ್ಕಂಥ ಒಂದು ಸಣ್ಣ ವರದಿಯನ್ನು ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಮೋರ್ ದೆನ್ ಆಫ್ 2 crores ಇಟ್ಸ್ ಮೇಡ್ ಪ್ಲಸ್ ಆರ್ ಮೈನಸ್. nowadays you are living in 2020, definitely it is the growth of ಇದು ಹೆಚ್ಚಾಗ್ತಾ ಹೋಗಿರುತ್ತೆ. ಹಾಗಾದರೆ ಬಾಲ ಕಾರ್ಮಿಕ ಪದ್ಧತಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಮಕ್ಕಳನ್ನು
ಹಲವಾರು ಕ್ಷೇತ್ರಗಳನ್ನು ಹೇಳ್ತಕ್ಕಂಥದ್ದು ದುಡಿಮೆಗೆ ಸ್ವತಃ ಪೋಷಕರು ಅಥವಾ ತಂದೆ ತಾಯಿ ಅಂತ ಏನು ಕರಿತೀವಿ, ಇವರು ಮಕ್ಕಳನ್ನು ದುಡಿಯಲು ಕಳಿಸ್ತಾ ಇದ್ದಾರೆ. ಅದು ಹೋಟೆಲ್ಗಳಲ್ಲಾಗಿರ್ಬೋದು, ಅಂಗಡಿಗಳಲ್ಲಾಗಿರ್ಬೋದು, ಅಥವಾ ಮೈನ್ಸ್ಗಳಲ್ಲಿ ಆಗಿರ್ಬೋದು, ಅಥವಾ ಈ ಬೀಡಿ ಕಟ್ಟಲ್ಲಿ ಇರ್ತಕ್ಕಂಥ ಬೀಡಿ ಕಟ್ಟೋದು ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಪಟಾಕ್ಷಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಪುಸ್ತಕದಲ್ಲಿದೆ. ಈ ರೀತಿ ಮಕ್ಕಳನ್ನು ಹಲವಾರು ಕೆಲಸಗಳಲ್ಲಿ ಬಳಸಿಕೊಳ್ತಾ ಇರುವುದರಿಂದ ಬಾಲಕಾರ್ಮಿಕ ಪದ್ಧತಿಯು ಕೂಡ ಅನಕ್ಷರತೆಗೆ ಮೂಲ ಕಾರಣ ಆಗಿದೆ. ನಮ್ಗೆ ಆದಾಯ ಬರುತ್ತಾರೆ ಸರ್, ನಾವ್ಯಾಕೆ ದುಡಿಬೇಕು, ನಾವ್ಯಾಕೆ ಶಾಲೆ ಕಲಿಬೇಕು, ನಾನು ದುಡಿತಾ ಇದ್ದೀನಲ್ಲ, ನಾನು 100, 500, 1000, 2000, 10,000 ದುಡಿತಾ ಇದ್ದೀನಲ್ಲ, ನಾನು ದುಡಿತಾ ಇರೋದ್ರಿಂದ ಶಾಲೆ ಯಾಕೆ ಕಲೀಲಿ ಅಂತಕ್ಕಂಥ ಮನೋಭಾವನೆ ಏನಾಗ್ತಾ ಇದೆ, ಇಲ್ಲಿಟ್ರಸಿಗೆ ಕಾರಣ ಆಗ್ತದೆ. ಬಟ್ ಬೇಸಿಕಲಿ ಇಸ್ ಇಲ್ಲಿಟ್ರಸಿ, ಅನಕ್ಷರ. ಅವ್ನಿಗೆ ಏನು ಗೊತ್ತಿದೆ, ಬೀಡಿ ಕಟ್ಟೋದಷ್ಟೇ ಗೊತ್ತು. ಬೀಡಿ ಕಟ್ತೀನಿ ಸರ್, ದಿನಕ್ಕೆ 50, 100 ಕೊಡ್ತಾರೆ, ತಿಂಗಳ 3,000, 4,000, 5,000 ದುಡಿತೀನಿ, ಸಾಕು, ಇಸ್ ಇನಫ್. ಹಾಗೆ ಮಕ್ಕಳು ಬಾಲಕಾರ್ಮಿಕರಾಗ್ತಾ ಇದ್ದಾರೆ. ಈ ಬಾಲಕಾರ್ಮಿಕರ ಪದ್ಧತಿ ಏನಾಗ್ತಾ ಇದೆ, ಅತಿಯಾಗಿ ಬೆಳೆದಿರುವುದರಿಂದ ಅನಕ್ಷರತೆಗೆ ಇದು ಕಾರಣ ಆಗ್ತದೆ. And it is the growth of the child labors. Automatically their mind will be divert. Why I am studying, why I am learning, because I am earned so many of money, why you should be learn the education, ನಾ ಯಾಕೆ ಶಾಲೆ ಕಲೀಲಿ ಅಂತಕ್ಕಂಥ ಮನೋಭಾವನೆ ಬರುವುದರಿಂದ ಬಾಲಕಾರ್ಮಿಕ ಪದ್ಧತಿ ಏನಾಗ್ತಾ ಇದೆ, ಇದು ಅನಕ್ಷರತೆಗೆ ಮೂಲ ಕಾರಣ ಆಗ್ತಾ ಇದೆ. ಹಾಗಾದರೆ ಬಾಲಕಾರ್ಮಿಕ ಪದ್ಧತಿ ಏನಾಗ್ತಾ ಇದೆ, ಇದು ಸಾಮಾಜಿಕವಾಗಿ ಹಿಂದುಳಿಯುವಿಕೆಗೂ ಕೂಡ ಇದು ಕಾರಣ ಆಗ್ತಾ ಇದೆ. ಅನಕ್ಷರತೆಗೆ ಮತ್ತೊಂದು ಬಹುದೊಡ್ಡ ಮೂಲ ಕಾರಣ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂತಹ ಒಂದು ಮನೋಭಾವನೆ. ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಮನೋಭಾವನೆ, ದಟ್ ಮೀನ್ಸ್ ನಮ್ಮಲ್ಲಿ ಇನ್ನೂ ಹಳೆಯ ವ್ಯವಸ್ಥೆ ಅಥವಾ ಹಳೆಯ ಪದ್ಧತಿಗಳೇ ಇದಾವೆ. ತಾರತಮ್ಯ ವ್ಯವಸ್ಥೆ ಇದೆ, ಲಿಂಗ ತಾರತಮ್ಯ ವ್ಯವಸ್ಥೆ ಇದೆ. ನಾನು ನನ್ನ ಮಗನಷ್ಟ ಓದಿಸ್ತೀನಿ, ಮಗಳನ್ನ ಓದಿಸಲ್ಲ. ಮಗ ಓದಲಿಲ್ಲಂದ್ರೂ ಓದಿಸ್ತೀನಿ ಸರ್, ಎಷ್ಟಾದರೂ ಖರ್ಚಾಗಲಿ. ಆ ಖರ್ಚಿಗೆ ಇರ್ತಕ್ಕಂಥ ಒಂದು ಸಂಬಂಧಿಸ್ತಾ ಇರ್ತಕ್ಕಂಥ ಏನಾದರೂ ಕೂಡ ನಮ್ಮಲ್ಲಿರ್ತಕ್ಕಂತಹ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಅದನ್ನು ಸರಿಪಡಿಸಿಕೊಂಡು ನಾನು ಮಗನ ಓದಿಸ್ತೀನಿ, ಹೊರತು ಮಗಳನ್ನ ಓದಿಸಲ್ಲ. ಯಾಕಂದರೆ ಮಗಳು 4 ಗೋಡೆಗಳ ಮಧ್ಯೆ ಇರುವವಳು, ಇನ್ನೊಬ್ಬರು ಮನೆಗೆ ಹೋಗುವವಳು ಆಗಿರುವುದರಿಂದ ನಮ್ಮಲ್ಲಿ ಒಟ್ಟು ಸಂಪ್ರದಾಯಗಳಿಗೆ ಇವತ್ತು ಅಣಿ ಮಾಡುವುದರ ಜೊತೆಗೆ ಹೆಣ್ಣು ಮಕ್ಕಳನ್ನು ಪ್ರಮುಖವಾಗಿ ಶಿಕ್ಷಣದಿಂದ ವಂಚನೆಗೆ ಒಳಪಡಿಸುವಂತಹ ಪ್ರಸ್ತುತದ ಪರಿಸ್ಥಿತಿ ಅಸ್ತಿತ್ವವನ್ನು ಹೊಂದಿರುವಂಥದ್ದು. ಇದೇನಾಗ್ತಾ ಇದೆ, ಹಿಂದೆ ಯಾವುದೋ ಒಂದು ಕಾಲದಲ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವಂತಕ್ಕಂಥದ್ದನ್ನು ಅವಾಗ ನಿರಾಕರಿಸಿಬಿಡ್ತಾರೆ. ಅದು ಇವತ್ತಿಗೂ ಕೂಡ ಕಂಟಿನ್ಯೂಸ್ ಪ್ರೊಸೆಸ್ ಆಗ್ತಕ್ಕಂಥದ್ದು ಅಥವಾ ಆಗ್ತಾ ಇದೆ ಅಂತಕ್ಕಂತಹ ಒಂದು ವ್ಯವಸ್ಥೆ ಅಥವಾ ಒಂದು ತಿಳುವಳಿಕೆ ಆಗಿರುವುದರಿಂದ ಬಹುತೇಕ ಇರ್ತಕ್ಕಂತಹ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ, ಸಾಮಾಜಿಕತೆಯ ಒಂದು ವ್ಯವಸ್ಥೆಯಲ್ಲಿ, ಶಿಕ್ಷಣದ ಒಂದು ವ್ಯವಸ್ಥೆಗಳಲ್ಲಿ ನಿರ್ಬಂಧಗಳಿಂದ ಕೂಡಿದ. ಹೆಣ್ಮಕ್ಳಿಗೆ ಶಾಲೆ ಕಲಿಸ್ಬೇಡ್ರಿ, ಹೆಣ್ಮಕ್ಳಿಗೆ ಇರ್ತಕ್ಕಂಥ ಶಾಲೆ ಕಲಿಸಕ್ಕಂಥ ಒಂದು ವಿಚಾರದಲ್ಲಿ, ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸದೇ ಇರುವುದು ಕೂಡ ಇದು ಇಲ್ಲಿಟ್ರಸಿಗೆ ಕಾರಣ ಆಗ್ತದೆ. ಯಾಕಂದರೆ ಇರ್ತಕ್ಕಂಥ ಗ್ರಾಮೀಣ ಮಟ್ಟದಲ್ಲಿ ಹೇಳ್ತಾರೆ, ಹೆಣ್ಮಕ್ಳು ಎಟ್ಟು ಕಲಿಸ್ತೀವಿ ಬಿಡೋ ಮರ, ಎಟ್ಟು ಕಲಿಸಿದ್ರೆ ಏನಾಗಿರುತ್ತೆ, ಅವ್ರು ಇನ್ನೊಬ್ರು ಮನೆಗೆ ಹೋಗೋರು ನೀನು ಮಾಡೋ ಮದುವೆ ಮಾಡಿಕೊಟ್ಬಿಡ ಹೋಗ್ಲೇ ತಗೊಂಡು ಮದುವೆ ಮಾಡಿಕೊಟ್ಟು ಕೈ ತೊಳ್ಕೊಂಡ್ಬಿಡು ಅನ್ನೋ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದನ್ನು ನಾವು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಕಾಣ್ತಕ್ಕಂಥ ಆಗಿರುವುದರಿಂದ ಲಿಂಗ ತಾರತಮ್ಯ ವ್ಯವಸ್ಥೆಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ನಿರುತ್ಸಾಹ ಮನೋಭಾವನೆ, ಹೇಳಿರಮೆ, ಇದು ಏನಾಗ್ತಾ ಇದೆ, ಸಾಮಾಜಿಕವಾಗಿ ಇರ್ತಕ್ಕಂಥ ಹಿಂದುಳಿದಿರುವಿಕೆಗೂ ಕೂಡ ಇದು ಕಾರಣ ಆಗಿರುವುದರಿಂದ ಇದು ಅನಕ್ಷರತೆಗೂ ಕೂಡ ಇದು ಕಾರಣ. ಇವತ್ತು ಮಹಿಳೆ ಕಲಿಯಲಿಲ್ಲ ಅಂದ್ರೆ ಅವ್ರ ಜೊತೆ 10 ಮಹಿಳೆಯರು ಬಿಡ್ತಾರೆ, 10 ಮಹಿಳೆಯರು ಬಿಟ್ಟರೆ 10 ಮಂದಿ ಲಿಟ್ರಸಿ ಸ್ಟಾರ್ಟ್ ಆಗಿದೆ, ಅದು ಗ್ರೋತ್ ಆಗಿರುತ್ತೆ. ಆಗಿರುವುದರಿಂದ ಸಾಮಾಜಿಕವಾಗಿ ಹಿಂದುಳಿಯುವಿಕೆಗೂ ಕೂಡ, ಅಂದರೆ ಸಮಾಜದ ವ್ಯವಸ್ಥೆ ಹಳೆ ಗೊಡ್ಡು ಸಂಪ್ರದಾಯ ರೂಢಿ ಸಂಪ್ರದಾಯಗಳಿಗೆ
ಅಂಟಿಕೊಂಡಿರುವುದರಿಂದ ಇದು ಇಲ್ಲಿಟರಸಿಗೆ ಕಾರಣ. ಇನ್ನು ಕೊನೆಯದಾಗಿ ನಮಗೆ ಕಳಪೆ ಗುಣಮಟ್ಟದ ಮೂಲಭೂತ ಸೌಕರ್ಯಗಳು. ಕಳಪೆ ಮಟ್ಟದ ಮೂಲಭೂತ ಸೌಕರ್ಯಗಳು. ಶಾಲೆ ಇವತ್ತು ನಾವು ಕಲಿತೀನಿ ಅಂತಂದ್ರೂ ಕೂಡ ಭಾರತದ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ ಸರ್ಕಾರದಿಂದ ಕೊಡಮಾಡಲ್ಪಡುವಂತಹ ಯೋಜನೆಗಳು, ಎಸ್ಪೆಷಲಿ ಫಾರ್ ದ ಎಜುಕೇಶನ್, ಈಸ್ ವೆರಿ ಲೆಸ್. ಈ ಸೌಲಭ್ಯಗಳನ್ನು, ಕಡಿಮೆ ಸೌಲಭ್ಯಗಳನ್ನು ಕೊಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತಂದ್ರೂ ಹೇಳಿದ್ರು ಅಡ್ಡಿಲ್ಲ. ಹಾಗಾದರೆ ಏನೇನು ಸೌಲಭ್ಯಗಳು ಬೇಕಾಗಿರ್ತಕ್ಕಂಥದ್ರೆ, ಒಂದು ಶಾಲೆ ಆಗಬೇಕಾಗಿತ್ತು ಅಂದರೆ ಏನು ಬೇಕು ಅಂತಕ್ಕಂಥದ್ರಾಗಲಿ, ಶಾಲೆಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳನ್ನು ಪೂರೈಸ್ತಕ್ಕಂಥದ್ದಾಗಲಿ, ಹಾಗೂ ಶಾಲೆಗೆ ಬೇಕಾಗಿರ್ತಕ್ಕಂಥ ಶಿಕ್ಷಕರನ್ನು ಪೂರೈಸ್ತಕ್ಕಂಥದ್ದಾಗಲಿ, ಇದನ್ನು ಸರ್ಕಾರ ಮಾಡುವಲ್ಲಿ ವಿಫಲವಾಗಿದೆ. ಸರ್ಕಾರದ ಕಟ್ಟಡಗಳು ಶಾಲೆಗಳಲ್ಲಿ ನೋಡಿದ್ವಿ ಅಂತಂದ್ರೆ ಒಂದೆರಡು ರೂಮಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ. ಎಲ್ಲ ಅಂದರೆ 1, 8, 9, 10. ಅಥವಾ ಶಿಕ್ಷಕರ ಕೊರತೆ ಇರುತ್ತೆ. ಸೈನ್ಸ್ ಟೀಚರ್ ಇರ್ತಾರೆ, ಅವ್ರು ಕನ್ನಡನೂ ಹೇಳ್ತಾರೆ. ಅಥವಾ ಕನ್ನಡ ಟೀಚರ್ ಇರ್ತಾರೆ, ಅವ್ರು ಇಂಗ್ಲೀಷು ಹೇಳ್ತಾರೆ. ಮ್ಯಾಥ್ಸ್ ಇರ್ತಕ್ಕಂಥ ಸೋಷಿಯಲ್ ಟೀಚರ್ ಇರ್ತಾನೆ, ಅವ್ರು ಮ್ಯಾಥ್ಸು ಹೇಳ್ತಾರೆ, ಸೈನ್ಸು ಹೇಳ್ತಾರೆ. ಬಿಕಾಸ್ ಲೆಸ್ ಆಫ್ ಟೀಚರ್ಸ್. ಕಡಿಮೆ ಟೀಚರ್ಸ್ಗಳು ಸಿಗ್ತಾ ಇದ್ದಾರೆ. ಇದನ್ನ ಸರ್ಕಾರ ಪೂರೈಸುವಲ್ಲಿ ವಿಫಲವಾಗಿರುವುದರಿಂದ ಇದು ಅನಕ್ಷರತೆಗೆ ಕಾರಣ. ಮಕ್ಕಳು ಕಲಿಯೋದಿಲ್ಲ. ಅವ್ರು ಎಷ್ಟು ಕಲಿಸ್ತಾರೋ, ಅವ್ರು ಏನು ಕಲಿತಾರೋ, ಇಟ್ಸ್ ಡಿಪೆಂಡಿಂಗ್ ಆನ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್. ಕೆಲವು ಗ್ರಾಮಗಳಲ್ಲಿ ಶಾಲೆ ಇದೆ, ಕಟ್ಟಡ ಇದೆ, ಎಲ್ಲ ಇದೆ, ಟೀಚರ್ ಇಲ್ಲ, ಒಬ್ಬನೇ ಟೀಚರ್. ಅವನೇ ಎಲ್ಲ, ಕನ್ನಡನವನ, ಇಂಗ್ಲೀಷ್ ಅವನ, ಹಿಂದಿನವನ, ಮ್ಯಾಥ್ಸ್ ಅವನ, ಸೈನ್ಸ್ ಅವನ, ಎವ್ರಿಥಿಂಗ್ ಇಸ್ ದೇರ್. ಹಾಗಾದರೆ ಶಿಕ್ಷಕರ ಇರ್ತಕ್ಕಂತಹ ಕೊರತೆ ಇರ್ತಕ್ಕಂಥದ್ದಾಗಲಿ, ಅಥವಾ ಅಧ್ಯಯನ ಸಾಮಗ್ರಿಗಳ ಸಮರ್ಪಕವಾಗಿ ಪೂರೈಕೆ ಆಗದೇ ಇರತಕ್ಕಂಥದ್ದಾಗಲಿ, ಮತ್ತೊಂದು ಬಹುದೊಡ್ಡ ಸಮಸ್ಯೆ ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂತಹ ಶಾಲೆ ಕೇವಲ ಸೀಮಿತ ಅವಧಿಗೆ ಇರ್ತಕ್ಕಂಥದ್ದು. ಅಂದರೆ 8th, 9th, 10th ಮಾತ್ರ ಇರುತ್ತೆ. ಮುಂದೆ ಏನಾದರೂ ನೀವು ಶಾಲೆ ಕಲಿಯಕ್ಕೆ ಹೋಗಬೇಕು ಅಂತಂದ್ರೆ ಬೇರೆ ಇರ್ತಕ್ಕಂತಹ ನಗರ ಪ್ರದೇಶಗಳಿಗೆ ಹೋಗಬೇಕು. ಹಾಗಾದರೆ ಬೇರೆ ನಗರ ಪ್ರದೇಶಗಳಿಗೆ ನಾವು ಶಾಲೆ ಕಲಿಯಕ್ಕೆ ಹೋಗ್ತೀವಿ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆಯನ್ನ ಪೂರೈಸುವಲ್ಲಿ ಸರ್ಕಾರ ವಿಫಲ ಆಗಿರ್ತಕ್ಕಂಥ. ಸಾರಿಗೆ ಇಲ್ಲ ಅಥವಾ ಸಾರಿಗೆ ವ್ಯವಸ್ಥೆ ಇಲ್ಲದೇ ಇರುವಂತಹ ಕಾರಣವೂ ಕೂಡ ಅನಕ್ಷರತೆಗೆ ಮೂಲ ಕಾರಣ ಆಗ್ತದೆ. ಸರಿಯಾಗಿ ಹೋಗಿ ಬರೋದಕ್ಕೆ ಅನುಕೂಲ ಆಗಬೇಕು ಮಕ್ಕಳಿಗೆ. ಬಸ್ ಸೌಕರ್ಯಗಳಾಗಲಿ, ರಸ್ತೆ ಸೌಕರ್ಯಗಳಾಗಲಿ, ಅಥವಾ ಇತರ ಸೌಲಭ್ಯಗಳನ್ನು ಒದಗಿಸಬೇಕು. ಒದಗಿಸಿದರೆ ಮಕ್ಕಳಿಗೆ ಅಲ್ಲಿ ಕಲಿಯುವಂತಹ ವಾತಾವರಣ ಸೃಷ್ಟಿಯಾಗಬೇಕು. ಅಂದರೆ ಮಾತ್ರ ನಾವು ಇಲ್ಲಿಟ್ರಸಿಯನ್ನು ತೆಗೆದುಹಾಕಿ ಅಲ್ಲಿ ಲಿಟ್ರಸಿಯನ್ನು ಸ್ಥಾಪಿಸಬಹುದು. ಹೋಗಕ್ಕೆ ಸರಿಯಾಗಿ ಬಸ್ ಇಲ್ಲ ಸರ್, ಮುಂಜಾನೆ 8 ಗಂಟೆಗೆ ಕಾಲೇಜ್ ಇದೆ, ಬಟ್ ನಮ್ಮ ಊರಾಗ ಬಸ್ ಬರೋದೇ 10ಕ್ಕೆ ಬರುತ್ತೆ. ನಾವು ಬಸ್ ಇಟ್ಕೊಂಡು ಅಷ್ಟು ದೂರ ಹೋಗುವಷ್ಟೊಳಗೆ ಅರ್ಧ ತಾಸು ಪುನಃ ತಾಸಾಗಿ ಹೋಗ್ತಾರೆ. ಸಾರಿಗೆ ಸಮರ್ಪಕವಾಗಿಲ್ಲ. ಇದು ಕೂಡ ಏನಾಗ್ತಾ ಇದೆ ಅಂದರೆ ಇಲ್ಲಿಟ್ರಸಿಗೆ ಬಹುಮುಖ್ಯ ಕಾರಣ ಆಗ್ತಾ ಇದೆ. ನಾನು ನಿಮ್ಗೆ ಸಾಕಷ್ಟು ಸಲ ಹೇಳ್ತಾ ಇದ್ದೇನೆ, ಈ ಇಲ್ಲಿಟ್ರಸಿಗೆ ಸಂಬಂಧಪಟ್ಟ ಹಾಗೆ ನೀವೇ ಮನೆಯಲ್ಲಿ ಒಂದು ರೇಷನ್ ತೆಗಿಬೇಕಾದ್ರೆ, ಅಥವಾ ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ನಿಮ್ಮ ಮನೇಲಿರ್ತಕ್ಕಂಥ ತಾಯಿನೋ ಅಥವಾ ಅಜ್ಜಿನೋ ಕೇಳ್ರಿ, ಅಜ್ಜಿ ಅಥವಾ ಅಮ್ಮ ಎಷ್ಟು ಸಾಲಿ ಕಲ್ತಿದ್ದೀರಾ ಅಂತ ಕೇಳಿದ್ರೆ ಸ್ವಲ್ಪ ಏಜ್ ಆದ ನಾನು ಹೇಳ್ತಕ್ಕಂಥದ್ದು, ಈ 15 or 16 ಕ್ರಾಸ್ ಆಗಿರ್ತಕ್ಕಂಥವ್ರನ್ನ ಕೇಳ್ರಿ. ನಮ್ಮ ಊರಾಗ ತಮ್ಮ 8ನೇ ಮಟ್ಟ ಸಾಲಿತ್ತು, ನಮ್ಮ ಅಪ್ಪ 8ನೇ ಮಟ್ಟ ಕಳಿಸಿದ, 9ನೇ ತಕ್ಕ ಲಗ್ನ ಮಾಡಿದ. ಮುಂದೆ ಯಾಕೆ ಕಲಿಯಿಲ್ಲ, ಸಾಲಿ ಬೇರೆ ಕಡೆ ಇತ್ತು, ಬೇರೆ ಕಡೆ ಹೋಗಕ್ಕೆ ಹೋಗಕ್ಕೆ ನಮ್ಮ ಮನೆ ಕಳ್ಸಂಗಿಲ್ಲ. ಇಂಥ ಒಂದು ಅಸಮರ್ಪಕವಾಗಿರುವಂತಹ ಸಾರಿಗೆ ವ್ಯವಸ್ಥೆಗಳು ಕೂಡ ಏನಾಗ್ತಾ ಇದೆ, ಅಥವಾ ಸರ್ಕಾರದ ಕಳಪೆ ಮಟ್ಟದ ವಸ್ತುಗಳ ಪೂರೈಕೆ, ಶಿಕ್ಷಕರ ಸರಿಯಾದ ಇರ್ತಕ್ಕಂಥ ಸೌಲಭ್ಯಗಳು ಇಲ್ಲದೆ ಇರ್ತಕ್ಕಂಥ ಇವು ಏನಾಗ್ತಾ ಇದ್ದಾವೆ ಅಂದರೆ ಇಲ್ಲಿಟ್ರಸಿಗೆ ಪ್ರಮುಖವಾದಂತಹ ಕಾರಣವಾಗಿ ಹೊರಹೊಮ್ತಾ ಇದೆ.
ಆಗಿರುವುದರಿಂದ ಇದು ಅನಕ್ಷರತೆಗೆ ಕಾರಣಗಳು. ಉಳಿದಿರೋದನ್ನು ನಾನು ಮತ್ತೆ ಮುಂದಿನ ಅಧ್ಯಾಯದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ.